ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ 8ನೇ ಕಂತಿನ ಹಣ ಅಪ್ಡೇಟ್ ಬಂದಿದೆ. ಪೆಂಡಿಂಗ್ ಹಣ ಪಡೆಯಲು ಈ ಕೆಲಸ ಕಂಪಲ್ಸರಿ ಮಾಡಲೇಬೇಕಂತೆ. ಅದೇನಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಅಮೌಂಟು ಬಂದಿದ್ದರೆ ಕಮೆಂಟ್ ಮಾಡಿ ಬಂದಿದೆ ಅಂತ. ಚುನಾವಣೆ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಭಾರಿ ಸದ್ದು ಮಾಡುತ್ತಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಕರೆಕ್ಟಾಗಿ ಅಮೌಂಟ್ ಕೊಟ್ಟಿರೋರಿಗೆ ಓಟ್ ಹಾಕ್ತಾರೇನೋ ಅನಿಸುತ್ತೆ. ನೋಡ್ತಾ ಹೋಗೋಣ. ಇವಾಗ ಏನು ಹೇಳಿದ್ದಾರೆ, ಏನು ಕಂಪಲ್ಸರಿ ಮಾಡಬೇಕಾಗಿರೋದು ನೋಡ್ಕೊಳ್ಳಿ, ಕಮೆಂಟ್ ಮಾಡಿ, ಓಕೆನಾ. ಗೃಹಲಕ್ಷ್ಮಿ ಹಣ ಪಡೆಯಲು ಬ್ಯಾಂಕ್ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸರಿ ಹೇಳ್ತಾರೋ ಇದನ್ನಂತೂ. ಇತ್ತೀಚಿನ ದಿನಗಳಲ್ಲಿ ಗುರುತಿನ ವಿಳಾಸ ಮತ್ತು ಏನೇನ ಪ್ರಾಬ್ಲಮ್ ಇದ್ದರೆ ನೀವು ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ, ಅಪ್ಡೇಟ್ ಮಾಡಿ. ಅಪ್ಡೇಟ್ ಮಾಡಿಸಿದ ಮೇಲೆ ನೀವು ಒಂದ್ಸರಿ ಬ್ಯಾಂಕಲ್ಲಿ ಹೋಗಿ ತಿದ್ದುಪಡಿ ಮಾಡಿಸ್ಕೊಳ್ಳಿ, ಓಕೆನಾ. ನಿಮ್ಮ ಬ್ಯಾಂಕ್ನಲ್ಲಿ ಏನೇ ಖಾತೆ ತೆರೆದಾಗ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇದೆಯೋ ಹೆಸರು ಅದೇ ಥರ ಇರಬೇಕು, ಅಡ್ರೆಸ್ ಕೂಡ ಸೇಮ್ ಇರಬೇಕು. ಆವಾಗ ನಿಮಗೆ ಈಸಿಯಾಗಿ ಸಿಗುತ್ತೆ. ನಿಮ್ಮ ಅಕೌಂಟ್ಗೆ ಲಿಂಕ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೋದು. NPCI ಮ್ಯಾಪಿಂಗ್ ಕೂಡ ಆಗಿರಬೇಕು. ನೋಡಿ, UIDAI ವೆಬ್ಸೈಟ್ನಲ್ಲಿ ಭೇಟಿ ನೀಡುವ ಮೂಲಕ NPCI ಮ್ಯಾಪಿಂಗ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ಆಧಾರ್ ಕಾರ್ಡ್ನ ಎಂಟರ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಕ್ಯಾಪ್ಚರ್ ಇರುತ್ತೆ, ಅದನ್ನು ಎಂಟರ್ ಮಾಡಿ. ಸೆಂಡ್ OTP ಅಂತ ಇರುತ್ತೆ, ಅದನ್ನು ಎಂಟರ್ ಮಾಡಿ. OTPನ ಹಾಕಿ. OTP ಹಾಕಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೋಡ್ಕೊಳ್ಳಿ, ಈ ಥರ ಕಂಗ್ರ್ಯಾಚುಲೇಷನ್ ಯುವರ್ ಆಧಾರ್ ಮ್ಯಾಪಿಂಗ್ ಈಸ್ ಡನ್ ಅಂತ ಬಂದರೆ ನಿಮಗೆ ಅಮೌಂಟು ಬೀಳುತ್ತೆ. 8ನೇ ಕಂತಿನ ಹಣ ಕೆಲವೊಬ್ರಿಗೆ ಹೋಗಿದೆ, ಕೆಲವೊಬ್ರಿಗೆ ಹೋಗಿಲ್ಲ. ಈಗಾಗಲೇ 8ನೇ ಕಂತಿನ ಹಣ ಕೂಡ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ ತಿಂಗಳ ಕೊನೆಯ ವಾರದ ಒಳಗೆ ಈ ಹಣ ಪ್ರತಿಯೊಬ್ಬರ ಖಾತೆಗೆ ತಲುಪುತ್ತದೆ ಎಂದು ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಲು ನೀವು DBT ಕರ್ನಾಟಕ ಆ್ಯಪ್ ಮೂಲಕ ನೀವು ತಿಳ್ಕೊಬೋದು. ಇದನ್ನು ನೀವು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ತಿಳ್ಕೊಳ್ಳಿ. ಪೆಂಡಿಂಗ್ ಹಣ ಪಡೆಯಲು ಪರಿಹಾರ. ಇದುವರೆಗೂ ಒಂದು ಕಂತಿನ ಹಣ ಬಂದೇ ಇಲ್ಲ ಎನ್ನುವ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಕಾರಣ ಎನ್ನಬಹುದು. ಆದ್ದರಿಂದ ಅಂಥ ಮಹಿಳೆಯರಿಗೆ ಕೂಡಲೇ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಖಾತೆಯ ಅಗತ್ಯ ಇರುವ ಎಲ್ಲ ಅಪ್ಡೇಟ್ಸ್ಗಳನ್ನು ಮಾಡಿಸಿ. ಅಲ್ಲದಿದ್ದರೂ ಮುಖ್ಯವಾಗಿ NPCI ಮ್ಯಾಪಿಂಗ್ ಮಾಡಿಸ್ಕೊಳ್ಳಿ, ಆಧಾರ್ ಕಾರ್ಡ್ ಲಿಂಕಿಂಗ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ಹೊಸದಾಗಿ ಓಪನ್ ಮಾಡಿಸ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಬೀಳುತ್ತೆ. 10 ವರ್ಷ ಆದ ತಕ್ಷಣ ನೀವು 10 ವರ್ಷ ಆದರೂ ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ನ. ಆವಾಗ ಪಕ್ಕ ಕಂಪಲ್ಸರಿ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ನೋಡ್ತಾ ಟೇಕ್ ಕೇರ್, ಬಾಯ್.